ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನನ್ನು ತಪ್ಪದೆ ಪ್ರೆಸ್ ಮಾಡಿ. ನಮಸ್ಕಾರ ವೀಕ್ಷಕರೇ, ಜಾನಪದ ಕಣಜ 236ಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹೆಣ್ಣಿನ ಜನ್ಮವು ಸುಣ್ಣಾಗಿ ಕುದಿಯಾಲಿ, ಹೆಣ್ಣಿನ ಜನ್ಮವು ಸುಣ್ಣಾಗಿ ಕುದಿಯಾಲಿ, ಗಾಣದಿಂಡಿಯಾಗಿ ನುರಿಯಾಲಿ, ಗಾಣದಿಂಡಿಯಾಗಿ ನುರಿಯಾಲಿ ಶಿವರಾಯ, ಗಾಣದಿಂಡಿಯಾಗಿ ನುರಿಯಾಲಿ ಶಿವರಾಯ, ದೀಪದ ಎಣ್ಣೆಯಾಗಿ ಹುರಿಯಾಲಿ, ದೀಪದ ಎಣ್ಣೆಯಾಗಿ ಉರಿಯಾಲಿ. ಈ ತ್ರಿಪದಿಯನ್ನ ನೋಡಿದಾಗ ಇಲ್ಲಿ ಈ ತ್ರಿಪದಿ ಒಳಗೆ ಒಂದಷ್ಟು ಆಕಾರಗಳನ್ನ ಬಳಸಿರುವಂತಹದ್ದನ್ನ ನಾವು ಸೂಕ್ಷ್ಮವಾಗಿ ಗಮನಿಸ್ಕೊಳ್ಬೇಕಾಗ್ತದ. ಈ ತ್ರಿಪದಿ ಒಳಗೆ ಬಳಸಿರ್ತಕ್ಕಂತಹ ಸುಣ್ಣ ಆಗ್ಬೋದು, ಆಮೇಲೆ ಗಾಣದ ಇಂಡಿ ಆಗ್ಬೋದು, ದೀಪದ ಎಣ್ಣೆ ಆಗ್ಬೋದು, ಅವೆಲ್ಲವೂ ಸಹ ಹೇಗೆ ತಮ್ಮ ಒಂದು ಅಸ್ತಿತ್ವವನ್ನ ಉಳಿಸ್ಕೊಳ್ಳಿಕ್ಕೆ ಹೇಗೆ ಅವು ತಮ್ಮನ್ನ ತಾವು ಅರ್ಪಿಸ್ಕೊಂಡ್ರು ಅಂತಕ್ಕಂತಹ ಒಂದು ಮಾರ್ಮಿಕ ಸತ್ಯವನ್ನ ನಮ್ಮ ಜಾನಪದ ಗರತಿಯರು ಬಹಳ ಸೂಕ್ಷ್ಮವಾಗಿ ಎಳೆ ಎಳೆಯಾಗಿ ಅದನ್ನ ಮಾರ್ಮಿಕವಾಗಿ ಬಿಚ್ಚಿಟ್ಟಿದ್ದಾರೆ. ಆದ್ರೆ ಅದನ್ನ ನಾವು ಒಂದ್ ಸ್ವಲ್ಪ ಅದನ್ನ ಹೊಳಹೊಕ್ಕು ನೋಡಿದಾಗ ಅಲ್ಲಿರುವ ಸೂಕ್ಷ್ಮಗಳು ಗೊತ್ತಾಗ್ತದೆ. ಹೆಣ್ಣಿನ ಜನ್ಮವು ಸುಣ್ಣಾಗಿ ಕುದಿಯಾಲಿ, ಆ ಹೆಣ್ಣಿನ ಜನ್ಮ ಅಂತಕ್ಕಂಥದ್ದು ಸುಣ್ಣದ ಉಪಾದಿಯಲ್ಲಿ ಕುದಿತಾ ಇತ್ತು ಅನ್ನುವ ಈ ಒಂದು ಆಕಾರ ನಮ್ಗೆ ಏನ್ ಕಟ್ಟಿಕೊಡ್ತದೆ ಅಂದ್ರೆ, ನಾವು ಚಿಕ್ಕವರಿದ್ದಾಗ ಸುಣ್ಣ ಮಾರ್ಲಿಕ್ಕೆ ಬರ್ತಾ ಇದ್ರೆ ಹಬ್ಬಗಳ ಕಾಲದಲ್ಲಿ ಆ ಸುಣ್ಣವನ್ನ ಸೇರಿನ ಒಂದು ಲೆಕ್ಕದಲ್ಲಿ ತಗೊಂಡು ನೀರ್ ಹಾಕಿ ಕುದಿಸಿ ಹದವಾದ ಸುಣ್ಣವನ್ನ ಮಾಡ್ತಾ ಇದ್ರು. ಆ ನೀರಿನ ಜೊತೆಗೆ ಬೆರೆತಾಗ ಆ ಒಂದು ಉಗಿ ಏನ್ ಬರ್ತಾ ಇತ್ತಲ್ಲ, ಆ ಉಗಿ ಅಂತಕ್ಕಂಥದ್ದು ಚರ್ಮವನ್ನ ಸುಟ್ಟು ಹಾಳು ಮಾಡ್ತಕ್ಕಂತಹ ಅಷ್ಟು ಪ್ರಖರತೆ ಆ ಒಂದು ಸುಣ್ಣದ ಬಿಸಿ ನೀರಿಗೆ ಇತ್ತು. ಬಿಸಿ ನೀರು ಹಾಕಿದ ತಕ್ಷಣ ಹಂಗ್ ಕುದಿತಾ ಇತ್ತು. ಆ ಕಲ್ಪನೆ ನೆನೆಸ್ಕೊಂಡ್ರೆ ಮೈ ಜುಮ್ ಅಂತದೆ. ಹೆಣ್ಣಿನ ಬದುಕು ಅಂತಕ್ಕಂಥದ್ದು ಅಷ್ಟೊಂದು ಭೀಕರವಾಗಿತ್ತ, ಅಷ್ಟೊಂದು ಭಯಾನಕವಾಗಿತ್ತ ಅನ್ನುವ ಯೋಚನೆ ಬರ್ಲಿಕ್ಕೆ ಸಾಧ್ಯನೂ ಇದೆ. ಹಾಗೇನೆ ಗಾಣದ ಇಂಡಿಯಾಗಿ ನುರಿಯಾಲಿ, ಯಾವುದೇ ಒಂದು ಕಬ್ಬನ್ನಾಗ್ಬೋದು ಅಥವಾ ಎಣ್ಣೆ ಕಾಳುಗಳನ್ನಾಗ್ಬೋದು ಗಾಣದಲ್ಲಿ ಹಾಕಿದಾಗ ಅದು ನುರಿತು 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 ಕೊನೆಗೆ ಏನಾಗ್ತದೆ ಅಂದ್ರೆ ಒಂದು ಶುದ್ಧವಾದ ದ್ರವರೂಪದ ಒಂದು ಎಣ್ಣೆಯನ್ನ ಆಗ್ಬೋದು, ಕಬ್ಬಿನ ಹಾಲನ್ನಾಗ್ಬೋದು ಕೊಡ್ತದೆ. ಆದ್ರೆ ಆ ಗಾಣದ ಒಂದು ತಿರುಗುವಿಕೆಯ ಅಲ್ಲಿರ್ತಕ್ಕಂತಹ ತನ್ನನ್ನ ತಾನು ಅರ್ಪಿಸ್ಕೊಂಡು ಆ ಪರಿಶುದ್ಧತೆಯ ಒಂದು ವಸ್ತುವನ್ನ ನಮ್ಗೆ ನೀಡ್ತದೆ, ದವರೂಪದ ವಸ್ತುವನ್ನ ನೀಡ್ತದೆ. ಅಂದ್ರೆ ಆ ವಸ್ತು ತನ್ನನ್ನ ತಾನ ಅರ್ಪಿಸ್ಕೊಳ್ತದೆ. ಹಾಗೇನೆ ದೀಪದ ಎಣ್ಣೆಯಾಗಿ ಉರಿಯಾಲಿ, ದೀಪದ ಎಣ್ಣೆ ಇಡೀ ಜಗತ್ತನ್ನ ಬೆಳಗ್ತದೆ. ಸುಣ್ಣ ಯಾವ ರೀತಿ ಶುಭ್ರತೆಯ ಸಂಕೇತ, ಸುಣ್ಣದ ತಿಳಿನೀರು ಅಂತಕ್ಕಂಥದ್ದು ಶುಭ್ರತೆಯ ಸಂಕೇತ. ಸುಣ್ಣದ ಉಪಾದಿಯಲ್ಲಿ ಗೋಡೆಯನ್ನ ಶುಭ್ರವಾಗಿ ಹೇಗೆ ಮಾಡ್ತದೋ ಹಾಗೆ ಬೆಳಕು ಸಹ ಆ ಶುಭ್ರತೆಯ ಆ ಮನೆಗೆ ಮೆರಗನ್ನ ಕೊಡ್ಲಿಕ್ಕೆ ತನ್ನದೇ ಆಗಿರ್ತಕ್ಕಂತಹ ಒಂದು ಶ್ರೇಷ್ಠತೆಯನ್ನ ಪಡ್ಕೊಳ್ತದೆ. ಆದ್ರೆ ಮೇಲ್ನೋಟಕ್ಕೆ ಇವೆಲ್ಲವೂ ಸಹ ಚಂದ ಅನಿಸ್ತದೆ. ಆದ್ರೆ ಜಾನಪದ ಗರತಿ ಹೆಣ್ಣಿನ ಜನ್ಮವು ಸುಣ್ಣಾಗಿ ಕುದಿಯಾಲಿ, ಹೆಣ್ಣಿನ ಜನ್ಮ ಹುಟ್ಟಿರ್ತಕ್ಕಂಥದ್ದೇ ಕಷ್ಟಗಳನ್ನ ಅನುಭವಿಸ್ಲಿಕ್ಕೆ, ನೋವನ್ನ ಅನುಭವಿಸ್ಲಿಕ್ಕೆ, ಗಾಣದಿಂಡಿಯಾಗಿ ನುರಿಯಾಲಿ, ಗಾಣದಿಂಡಿಯಾಗಿ ನುರಿಯಾಲಿ ಶಿವರಾಯ, ದೀಪದ ಎಣ್ಣೆಯಾಗಿ ಉರಿಯಾಲಿ. ಎಂತಹ ಒಂದು ಮಾರ್ಮಿಕ ಸತ್ಯವನ್ನ ಈ ತ್ರಿಪದಿ ಹೇಳ್ತದೆ ಅಂತ ಹೇಳಿದ್ರೆ, ಈ ಒಂದು ವಸ್ತುಗಳು ಏನಿದಾವಲ್ಲ, ಎಣ್ಣೆ ಆಗ್ಬೋದು, ನೀರ್ ಆಗ್ಬೋದು, ಇವೆಲ್ಲವೂ ಸಹ ದ್ರವರೂಪದ ವಸ್ತುಗಳು. ಆ ದ್ರವರೂಪದ ವಸ್ತುಗಳ ಜೊತೆ ಮತ್ತೊಂದು ವಸ್ತು ಸುಣ್ಣ ಸಂಘರ್ಷಕ್ಕಿಳಿಯುತ್ತದೆ. ಹಾಗೇನೆ ಗಾಣದ ವಸ್ತು ಆ ದ್ರವರೂಪದಲ್ಲಿ ಬರಬೇಕು ಅಂತ ಹೇಳಿದ್ರೆ ಅದು ತನ್ನನ್ನ ತಾನು ಸುಟ್ಕೊಳ್ತದೆ. ದೀಪ ಕರಗಿ ಅದು ತನ್ನನ್ನ ತಾನು ಸುಟ್ಕೊಂಡು ಬೆಳಕನ್ನ ಕೊಡ್ತದೆ. ಹಾಗೇನೆ ಹೆಣ್ಣು ಸಹ ಎಲ್ಲೋ ಒಂದ್ ಕಡೆಗೆ ಆ ಪರಿಶುದ್ಧತೆಯನ್ನ, ಪಾವಿತ್ರತೆಯನ್ನ ತೋರಿಸ್ಲಿಕ್ಕೆ, ಹೊರ ಜಗತ್ತಿಗೆ ತನ್ನನ್ನ ತಾನು ಅರ್ಪಿಸಿಕೊಳ್ಳಿಕ್ಕೆ, ಲೈಂಗಿಕತೆಯ ಶುದ್ಧತೆಗಾಗ್ಬೋದು ಅಥವಾ ಪಾವಿತ್ರತೆಗಾಗ್ಬೋದು ಅಥವಾ ತಾಯ್ತನದ ಒಂದು ಶುಭ್ರತೆಗಾಗ್ಬೋದು, ನಾವು ಎಲ್ಲ ಆಚರಣೆಗಳು ಸಹ ಇವತ್ತು ಹೇಳ್ತಕ್ಕಂಥದ್ದು ಕೆರೆ, ಹೊಳೆ, ಸಮುದ್ರ, ಸ್ವರ್ಗದಲ್ಲಿರ್ತಕ್ಕಂತಹ ಗಂಗೆಯನ್ನು ಸಹ ನಾವು ಆಚರಣೆಗೆ ತರ್ತೀವಿ. ಧಾರೆ ಎರೆಯುವಾಗ ಸಹ ಜಲವನ್ನ ನಾವು ಬಳಸ್ತೀವಿ. ಅಂದ್ರೆ ಎಲ್ಲ ಒಂದ್ ರೀತಿ
ಶುದ್ಧತೆಯ ಸಂಕೇತವಾಗಿ ಜಲವನ್ನ ಬಳಸುವ ಎಣ್ಣಿದ ಕನ್ಯತ್ವದ ತಾಯ್ತನದ ರೂಪಕಗಳಾಗಿ ಇಂತಹ ವಸ್ತುಗಳನ್ನ ಬಳಸ್ತಾ ಬಂದಿರುವಂತಹದ್ದು ಜನಪದರ ಒಂದು ಅಭೌತಿಕ ಕಲ್ಪಿತ ಒಂದು ಸಂಗತಿಯಾಗಿ ನಾವು ಇಲ್ಲಿ ಗುರುತಿಸ್ಕೊಳ್ಬೇಕಾಗ್ತದ. ಹಾಗೇನೆ ಎಷ್ಟೊಂದು ಸಾರಿ ನಾವು ಜನಪದರ ಒಂದು ಈ ಸ್ಥಾಪಿತ ಮೌಲ್ಯಗಳು ಏನಿದಾವಲ್ಲ, ಹೆಣ್ಣು ಅಂದ್ರೇನೆ ಎಲ್ಲೋ ಒಂದ್ ಕಡೆಗೆ ಆಕೆ ಆ ಆ ಬಾಲ್ಯದಲ್ಲಿ ತಂದೆಯ ಆಶ್ರಯದಲ್ಲಿ ಇರಬೇಕು, ಹಾಗೇನೆ ಯೌವನದಲ್ಲಿ ಗಂಡನ ಆಶ್ರಯದಲ್ಲಿ ಇರಬೇಕು, ಮುಪ್ಪಿನಲ್ಲಿ ಮಕ್ಕಳ ಆಶ್ರಯದಲ್ಲಿ ಇರಬೇಕು ಅಂತಕ್ಕಂತಹ ಈ ಕಲ್ಪಿತ ಒಂದು ಭಾವಗಳಿಂದ ಪುರುಷ ಪ್ರಧಾನ ಸಮಾಜ ಕಟ್ಟಿ ಹಾಕಿರುವ ಹಿನ್ನೆಲೆಯಲ್ಲಿ ಆಕೆಗೆ ಇಂತಹ ನೋವುಗಳು, ತಾಕಲಾಟಗಳು ಎಲ್ಲ ಒಂದ್ ಕಡೆಗೆ ಕಾಣಿಸ್ತವೆ ಅಂತೇಳಿ ಅನಿಸ್ತದೆ. ನಾವು ಜಾನಪದ ಕಥನಗಳಲ್ಲೂ ಸಹ ನೋಡ್ಬೋದು. ಅಪವಾದಕ್ಕೀಡಾಗಿ ಉತ್ತರಾದೇವಿ ಆಗ್ಬೋದು, ಹಾಗೆ ಕೆರೆಗೆ ಹಾರವಾಗಿರ್ತಕ್ಕಂತಹ ಭಾಗೀರಥಿಯನ್ನ ಒಂದ್ ಕಡೆಗೆ ನೋಡ್ತೀವಿ, ಹೊನ್ನಮ್ಮನನ್ನ ಒಂದ್ ಕಡೆಗೆ ನೋಡ್ತೀವಿ. ಹಾಗೇನೆ ಸತಿ ಹೋಗಿರ್ತಕ್ಕಂತಹ ಹಲವಾರು ವೀರ ಮಾಸ್ತಿಯರನ್ನ ಸಹ ನಾವು ಇವತ್ತು ನೋಡ್ತೇವೆ ಕೂಡ. ದೇಶ ದ್ವೇಷ ಅಸೂಯೆಗಳಿಂದ ಕೊಲೆಯಾಗಿರ್ತಕ್ಕಂತಹ ಹೆಣ್ಣು ಮಕ್ಕಳಾಗ್ಬೋದು, ಬಂಜೆಯರಾಗ್ಬೋದು, ಏನು ಸವತಿಯ ಮತ್ಸರದಿಂದ ನೊಂದಂತಹ ಮಹಿಳೆಯರಾಗ್ಬೋದು, ಎಲ್ಲವೂ ಸಹ ಎಲ್ಲೋ ಅಂತರಾಳದಲ್ಲಿ ಇರ್ತಕ್ಕಂತಹ ಆ ನೋವುಗಳನ್ನ, ಆ ತಾಕಲಾಟಗಳನ್ನ ಇಂತಹ ತ್ರಿಪದಿಗಳು ನಮ್ಗೆ ಹಿಡಿದಿಟ್ಕೊಡ್ತವೆ ಅಂತೇಳಿ ಹೇಳ್ಬಯಸ್ತೇನೆ. ಹೆಣ್ಣಿನ ಜನ್ಮವು ಸುಣ್ಣಾಗಿ ಕುದಿಯಾಲಿ, ಗಾಣಾದಿಂಡಿಯಾಗಿ ನುರಿಯಾಲಿ ಶಿವರಾಯ, ದೀಪಾದೆಣ್ಣೆಯಾಗಿ ಉರಿಯಾಲಿ. ಬಹುಶಃ ಹೆಣ್ಣಿನ ಜನ್ಮ ಅಂತಕ್ಕಂಥದ್ದು ಹಾಗೇನೆ ಅದು ಒಂದಲ್ಲ ಒಂದು ರೀತಿಯ ನುರಿತಕ್ಕೆ ಒಳಗಾಗ್ತಕ್ಕಂತಹದ್ದು ಸಹಜ ಅಂತೇಳಿ ಅನಿಸ್ತದೆ. ಆ ಹೆಣ್ಣು ತನ್ನ ಒಂದು ಪತಿಗೆ ಪ್ರೀತಿಗೆ ಪಾತ್ರಳಾಗ್ತಕ್ಕಂತಹದ್ದು, ಮಕ್ಕಳಿಗೆ ಬುದ್ಧಿಯನ್ನ ಹೇಳಿ ರಸದೌತಣವನ್ನ ನೀಡ್ತಕ್ಕಂತಹ ಒಬ್ಬ ಸತ್ ಪ್ರಜೆಯಾಗಿ ಮಗುವನ್ನ ರೂಪಿಸುವಲ್ಲಿಯೂ ಸಹ ತಾಯಿಯ ಪಾತ್ರ ಅಂತಕ್ಕಂತಹದ್ದು ಬಹಳ ಮುಖ್ಯ ಆಗ್ತದೆ. ಹಾಗೇನೆ ಕಂದಾನ ಬಂಗಾರದ ಮೋರೆ ತೊಳೆದೇನ, ಆಡೀವಾ ನನ್ನ ಕಂದ ಅಂಗಾಲ ತೊಳೆದೇನ, ಅತ್ತಾರ ಅಳಲವ್ವ ಈ ಕೂಸು ನನಗಿರಲಿ. ಇವೆಲ್ಲ ಒಂದ್ ಕಡೆಗೆ ಆ ಒಂದು ಮಗುವನ್ನ ಸಮಾಜಕ್ಕೆ ಕೊಡುವಲ್ಲಿ ತಾಕಲಾಟ. ಅದ್ರ ಜೊತೆಗೇನೆ ತಾವರೆಯ ಗುಡ ಹುಟ್ಟಿ ದೇವರಿಗೆ ನೆರಳಾದೆ, ನಾ ಹುಟ್ಟಿ ಮನೆಗೆ ಎರವಾದೆ, ನಾನು ತವರಿಂದ ಹೆರವಾಗಿ ಹೋಗ್ತಾ ಇದ್ದೇನೆ. ಅಲ್ಲಿಯೂ ಸಹ ಆಕೆಗೆ ತಾಕಲಾಟ. ಒಂದು ಕುಟುಂಬದ ಮಧ್ಯದಲ್ಲಿ ಸುಣ್ಣವಾಗಿ ಕುದಿಯಬೇಕಾಗ್ತದೆ, ಬತ್ತಿಯಾಗಿ ಎಣ್ಣೆಯಾಗಿ ಬೆಳಗ್ಬೇಕಾಗ್ತದೆ. ಹಾಗೇನೆ ಆಕೆ ಕರಳ ಬಳ್ಳಿಯ ಒಂದು ಸಂಬಂಧವನ್ನ ಬಿಟ್ಟು ಮತ್ತೊಂದು ಕುಟುಂಬಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಎಷ್ಟೊಂದು ತಾಕಲಾಟಗಳು ಇರ್ತವೆ. ಹೊಟ್ಟೆಯ ಕೂಸು ತೊಡೆ ಮೇಲೆ ಮಲಗಿಸಿಕೊಂಡು ಮಾಡಬಾರದ ಕಾಯಕವನ್ನ ಬಹಳ ಶ್ರದ್ಧೆಯಿಂದ ಆಕೆ ಮಾಡ್ತಕ್ಕಂತಹ ಆಸರಿಕೆ ಬ್ಯಾಸರಿಕೆಗಳನ್ನ ಮರೆತು ಅವೆಲ್ಲವನ್ನ ಕಳಚಿಟ್ಟು ಕುಟುಂಬಕ್ಕೆ ಒಂದು ಪ್ರೇಮದ ಗಣಿಯಾಗಿ ಇರ್ತಕ್ಕಂತಹ ಅನೇಕ ತ್ರಿಪದಿಗಳನ್ನ ನೋಡ್ತೇವೆ. ಅಂತಹ ತ್ರಿಪದಿಗಳಲ್ಲಿ ಇದು ಸಹ ಬಹು ಮುಖ್ಯವಾದ ತ್ರಿಪದಿ. ಇಲ್ಲಿ ಹೆಣ್ಣಿನ ನೋವುಗಳು, ಆತಂಕಗಳು, ತಳಮಳಗಳು, ತಾಕಲಾಟಗಳು ಎಲ್ಲವೂ ಸಹ ಬಹಳ ಆಕರಗಳ ಮೂಲಕ ಬಹಳ ಜಾಣ್ಮೆಯಿಂದ ನಮ್ಮ ಜಾನಪದ ಗರತಿಯರು ಇವುಗಳನ್ನ ಕಟ್ಟುವುದರ ಮೂಲಕ ಆ ಕಾಲಘಟ್ಟದ ನೋವು ನಲಿವುಗಳು ಹೇಗಿದ್ವು, ಅದು ಇವತ್ತಿಗೂ ಸಹ ಹೇಗೆ ಪ್ರವಹಿಸ್ತಾ ಇದೆ ಅನ್ನುವ ಮಾರ್ಮಿಕ ಸತ್ಯವನ್ನ ಈ ತ್ರಿಪದಿ ನಮ್ಗೆ ಹೇಳ್ತದೆ. ಧನ್ಯವಾದಗಳು.